ಅಮ್ಮ, ನನಗೆ ತುಂಬಾ ಬಾರಿಕೆಯಾಗಿದೆ. ಕುಡಿಯಲು ನೀರು ಕೊಡು ಪ್ಲೀಸ್. ತಗೋ ಪುಟ್ಟ, ಇಲ್ಲಿದೆ ನೀರು, ನಿಧಾನವಾಗಿ ಕುಡಿ. ಈಗ ಸಮಾಧಾನವಾಯಿತು. ಅಮ್ಮ, ನನಗೆ ನೀರು ಏಕೆ ಬೇಕು? ನಾವೆಲ್ಲರೂ ಬದುಕಿರಲು ನೀರು ಬೇಕೇ ಬೇಕು ಕಂದ. ನೀರು ಇಲ್ಲದಿದ್ದರೆ ನಾವು ಬದುಕಲು ಆಗಲ್ಲ. ಬರೀ ಕುಡಿಯಲು ಮಾತ್ರನ ನೀರು ಬೇಕಾಗಿರೋದು? ಇಲ್ಲ ಪುಟ್ಟ, ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆಯಲು, ಸ್ನಾನ ಮಾಡಲು, ಬಟ್ಟೆ ಒಗೆಯಲು ಮತ್ತು ಅಡುಗೆ ಮಾಡಲು ನೀರು ಬೇಕು. ಹೌದಾ? ಹಾಗಾದ್ರೆ ಮನೆ ಮುಂದಿರೋ ಗಿಡಗಳಿಗೂ ನೀರು ಬೇಕಲ್ಲ ಅಮ್ಮ? ಸರಿಯಾಗಿ ಹೇಳಿದೆ. ಗಿಡಗಳಿಗೂ ದಿನ ನೀರು ಹಾಕಿದರೆ ಮಾತ್ರ ಅವು ಹಸಿರಾಗಿ ಬೆಳೆಯುತ್ತವೆ ಮತ್ತು ನಮಗೆ ಹೂವು ಹಣ್ಣು ಕೊಡುತ್ತವೆ. ಪ್ರಾಣಿ ಪಕ್ಷಿಗಳಿಗೂ ನೀರು ಬೇಕು. ಅಮ್ಮ, ಈ ನೀರು ಎಲ್ಲಿಂದ ಬರುತ್ತೆ? ಆಕಾಶದಿಂದ ಮಳೆ ಬಂದರೆ ನಮಗೆ ನೀರು ಸಿಗುತ್ತೆ. ಮಳೆ ಬಂದರೆ ಕೆರೆ ನದಿಗಳೆಲ್ಲ ತುಂಬುತ್ತೆ. ಅಲ್ಲಿಂದ ನಮ್ಮ ಮನೆ ನಲ್ಲಿಗೆ ನೀರು ಬರುತ್ತೆ. ಅಮ್ಮ, ಹಾಗಾದ್ರೆ ನಾನು ಸುಮ್ಮನೆ ನಲ್ಲಿ ತಿರುಗಿಸಿ ಆಟ ಆಡಬಹುದೇ? ಅಯ್ಯೋ, ಹಾಗೆ ಮಾಡಬಾರದು. ನೀರು ತುಂಬಾ ಅಮೂಲ್ಯ, ಅದನ್ನು ಪೋಲು ಮಾಡಬಾರದು. ನಮಗೆ ಎಷ್ಟು ಬೇಕು ಅಷ್ಟೇ ಬಳಸಬೇಕು. ಸರಿ ಅಮ್ಮ, ಇನ್ ಮುಂದೆ ನಾನು ನೀರನ್ನು ಚೆಲ್ಲುವುದಿಲ್ಲ. ದಿನ ಗಿಡಗಳಿಗೂ ನೀರು ಹಾಕ್ತೀನಿ. ಬೇಷ್, ನೀನು ತುಂಬಾ ಜಾಣ ಮಗ. ಮಕ್ಕಳಿಗೆ ಕಲಿಸಬೇಕಾದ ಮುಖ್ಯಾಂಶಗಳು: ಬದುಕಲು ನೀರು ಅವಶ್ಯಕ, ನೀರು ಮೂಲ, ಮಳೆ ನೀರನ್ನು ವ್ಯರ್ಥ ಮಾಡಬಾರದು. ಧನ್ಯವಾದಗಳು.